ಸತ್ಯವಂತನು ಸರ್ವೋನ್ನತ ಸ್ಥಳದಲ್ಲಿ ವಾಸ ಮಾಡುವಾತನೂ ಆಗಿರುವಂಥ ಶ್ರೀ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಸತ್ಯವೇದದ ಸಂದೇಶಗಳು ಎನ್ನುವ ಈ ಶೀರ್ಷಿಕೆಯ ಆರಂಭದಲ್ಲಿ ಮತ್ತು ಈ ಶೀರ್ಷಿಕೆಯ ಅಂತ್ಯದವರೆಗಿನ ಎಲ್ಲ ಅಧ್ಯಯನಗಳಲ್ಲಿ ನೀವು ಭಾಗವಹಿಸಲು ಪ್ರೀತಿಯ ಪೂರ್ವಕವಾದ ಆಹ್ವಾನವನ್ನು ನೀಡುತ್ತಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾನ್ ಕೃಪೆಯಿಂದಾಗಿ ಕಳೆದ ದಿನಗಳೆಲ್ಲ ನಾವು ಆತನ ರೆಕ್ಕೆಯ ಅಡಿಯಲ್ಲಿ ಕಾಪಾಡಲ್ಪಟ್ಟು ಮತ್ತೊಂದು ಆವರ್ತಿ ಆತನ ವಾಕ್ಯಗಳನ್ನು ಆಲಿಸುವ ಹಾಗೆ ಅಧ್ಯಯನ ಮಾಡುವ ಹಾಗೆ ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿರತಕ್ಕಂಥ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಘನ ಮಾನ ಮಹಿಮೆಯು ಆತನೊಬ್ಬನಿಗೆ ಉಂಟಾಗಲಿ. ಈ ಹೊತ್ತಿನ ದಿನದಲ್ಲಿ ನಾವು ಸತ್ಯವೇದದ ಸಂದೇಶಗಳು ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಬರುವಂಥ ಸುಳ್ಳಿನ ಪಿತಾಮಹನ ಪುತ್ರ ಪೌತ್ರಿಯರು ಎನ್ನುವಂಥ ವಾಕ್ಯವನ್ನು ಕುರಿತಾಗಿ ನಾವು ಅಧ್ಯಯನ ಮಾಡೋಣ. ಈ ಒಂದು ಸುಳ್ಳಿನ ಪಿತಾಮಹ ಎಂದ ಈ ವಿಷಯವನ್ನು ಆಲಿಸಿದಾಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು, ಸುಳ್ಳಿನ ಪಿತಾಮಹ ಅಂದ ತಕ್ಷಣ ಒಂದು ಪ್ರಶ್ನೆಯು ನಮ್ಮ ಒಂದು ಮನಸ್ಸಿನಲ್ಲಿ ಉದ್ಭವ ಆಗುವಂಥದ್ದಾಗಿರುತ್ತದೆ. ಅಷ್ಟು ಮಾತ್ರವಲ್ಲದೆ ಇತರೆ ವಿಷಯಗಳು ನಮ್ಮ ನೆನಪಿಗೆ ಬರುವಂಥವುಗಳು ಆಗಿರುತ್ತವೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವುದರಲ್ಲಿ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥವರು ಮತ್ತು ಅನೇಕ ವಿಷಯಗಳನ್ನು ಅಧ್ಯಯನ ಮಾಡಿ ಅವುಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರತಕ್ಕಂಥವ್ರನ್ನು ಸಹ ಆ ವಸ್ತುವಿನ ಆ ಒಂದು ವಿಷಯದ ಪಿತಾಮಹರಂತೂ ಕರೆದುಕೊಳ್ಳಲ್ಪಡುವಂಥದ್ದು ಇದೆ. ಆದರೆ ಸುಳ್ಳಿನ ಪಿತಾಮಹ ಅಂದರೆ ಸುಳ್ಳನ್ನು ಉದ್ಭವಿಸ ಮಾಡಿರತಕ್ಕಂಥವರು ಇದ್ದಾರೆ. ಅವರು ಯಾರು ಮತ್ತು ಸುಳ್ಳಿನ ಪಿತಾಮಹನ ಪುತ್ರ ಪೌತ್ರಿಯರು ಯಾರು, ಆತನ ಮಕ್ಕಳು ಯಾರು, ಯಾವಾಗ ಈ ಸುಳ್ಳಿನ ಪಿತಾಮಹನ ಮಕ್ಕಳಾಗ್ತಾರೆ, ಅನೇಕ ವಿಷಯಗಳನ್ನು ನಾವು ಕಲಿಯೋಣ. ಸುಳ್ಳು ಹೇಳುವಂಥದ್ದು ಸತ್ಯವನ್ನು ಅಡಗಿಸುವಂಥದ್ದು ಆಗಿದೆ. ಯಾವಾಗ ಸುಳ್ಳು ಹೇಳುವುದನ್ನು ನಾವು ಆರಂಭಿಸುತ್ತೇವೋ ಸತ್ಯವನ್ನು ಬಚ್ಚಿಡುತ್ತೇವೆ ಎಂದು ಅರ್ಥ. ಎಲ್ಲರಿಗೂ ಸಹ ಸುಳ್ಳು ಹೇಳುವಂಥದ್ದು ಒಂದು ಅಭ್ಯಾಸವಾಗಿ ಹೋಗಿರುತ್ತದೆ. ಅನೇಕರಿಗೆ ಯಾವ ರೀತಿ ಸುಳ್ಳು ಹೇಳ್ತಾರೆ ಅಂತಂದರೆ, ಅವರು ಹೇಳುವಂಥದ್ದು ಸುಳ್ಳು ಎನ್ನುವಂಥದ್ದೇ ಅವರಿಗೆ ಅರಿವಿರುವುದಿಲ್ಲ. ಆ ರೀತಿ ಆ ಸುಳ್ಳು ಹೇಳುವಂಥ ವಿಷಯದಲ್ಲಿ ತಲ್ಲೀನರಾಗಿರ್ತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿರ್ತೇವೆ. ಸುಳ್ಳು ಹೇಳಿ ನಾವು ಈ ಲೋಕದಲ್ಲಿ ಸ್ವಲ್ಪ ದಿನಗಳ ಕಾಲ ಈ ಅಲ್ಪಾಯುಷ್ಯದಲ್ಲಿ ಜೀವನವನ್ನು ಕಳೆಯಬಹುದು. ಆದರೆ ಆ ಸುಳ್ಳನ್ನು ಹೇಳುವುದರಿಂದ ನಾವು ಅಸಮಾಧಾನವನ್ನು ಹೊಂದಿಕೊಳ್ಳುತ್ತೇವೆ. ಮನಸ್ಸಿನಲ್ಲಿ ಚಂಚಲತ್ವವು ಉದ್ಭವ ಆಗುವಂಥದ್ದು ಆಗಿರುತ್ತದೆ. ಅದಕ್ಕೆ ಹೇಳುವಂಥ ಒಂದು ನಾನುಡಿರುವಂಥದ್ದು ಏನು ಅಂತಂದರೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಈ ಸುಳ್ಳು ಹೇಳುವಂಥ ವಿಷಯದಲ್ಲಿ ಯಾರು ಅದನ್ನು ಅಭ್ಯಾಸವಾಗಿ ಮಾಡಿಕೊಂಡಿರ್ತಾರೋ ಅವರು ಸತ್ಯದ ವಿಷಯಗಳನ್ನು ಕುರಿತಾದ ಸತ್ಯವನ್ನು ಹೇಳಬೇಕೆನ್ನುವಂಥ ವಿಷಯದ ಆ ಒಂದು ಮನಸ್ಥಿತಿಯನ್ನು ಅವರು ಕಳೆದುಕೊಂಡಿರ್ತಾರೆ. ಉದಾಹರಣೆಗೆ, ನಮ್ಮೆಲ್ಲರಿಗೂ ಸಹ ಸ್ಪರ್ಶ ಗೊತ್ತಾಗುತ್ತದೆ. ಒಬ್ಬ ವ್ಯಕ್ತಿಗೆ ಸ್ಪರ್ಶ ಗೊತ್ತಾಗುತ್ತಿದೆ ಅಂದರೆ ಆ ವ್ಯಕ್ತಿಯು ಇನ್ನೂ ಜೀವಂತವಾಗಿದ್ದಾನೆ ಎಂದರ್ಥ. ಯಾವುದಾದ್ರೂ ಮುಳ್ಳು ಚುಚ್ಚಿಕೊಂಡ್ರೆ ಅಥವಾ ಯಾರಾದರೂ ನಮಗೆ ಒಡೆದರೆ, ನಮಗೆ ನೋವಾದಾಗ ಆ ಒಂದು ಸ್ಪರ್ಶ ನಮಗೆ ಗೊತ್ತಾಗುವಂಥದ್ದಾಗಿದೆ. ಆವಾಗ ನಾವು ಅದಕ್ಕೆ ಸ್ಪಂದಿಸ್ತೇವೆ. ಒಂದು ವೇಳೆ ಮನುಷ್ಯನು ಏನಾದರೂ ಸಹ ನೋವಾದರೂ ಸಹ ಸ್ಪಂದಿಸ್ತಾ ಇಲ್ಲ ಅಂತಂದರೆ ಆ ವ್ಯಕ್ತಿಯಲ್ಲಿ ಸ್ಪರ್ಶಿಸುವಂಥದ್ದು ಇಲ್ಲ. ಇನ್ನೊಂದು, ಯಾರು ಜೀವವನ್ನು ಕಳೆದುಕೊಂಡಿರ್ತಾರೋ, ಸತ್ತೋಗಿರ್ತಾರೋ, ಅವರು ಯಾವುದಕ್ಕೂ ಸ್ಪಂದಿಸುವುದಿಲ್ಲ, ಒಡೆದರೂ ಅವರಿಗೆ ನೋವಾದರೂ ಸಹ. ಹಾಗೆ ಅಸತ್ಯವನ್ನು ಅಥವಾ ಸುಳ್ಳನ್ನು ಯಾವ ಒಂದು ಅಪರಾಧ ಮನೋಭಾವನೆಯೇ ಇಲ್ಲದಂತೆ ಮಾತನಾಡ್ತಾ ಇದ್ದಾರೆ ಅಂತಂದರೆ ಅವರು ವಾಸ್ತವಕ್ಕೆ ಸತ್ಯವನ್ನು ಕೊಂದಿದ್ದಾರೆ. ಒಮ್ಮೆ ಒಂದು ಮನೆಗೆ ಒಬ್ಬ ವೈದ್ಯರು ಬರ್ತಾರೆ. ಒಬ್ಬ ವ್ಯಕ್ತಿ ಮಲಗಿಕೊಂಡಿರ್ತಾರೆ. ಆತನ ಅಸ್ವಸ್ಥನಾಗಿ ಇರ್ತಕ್ಕಂಥ ಒಂದು ಮನೆಯಲ್ಲಿ ಇರ್ತಾರೆ. ಲೂಸ್ ಮೋಷನ್ ಆಗಿರುತ್ತದೆ ಆ ವ್ಯಕ್ತಿಗೆ. ಬೇದಿಯಾಗಿರಬೇಕ ಸಮಯದಲ್ಲಿ ಆ ವೈದ್ಯರು ಬಂದು ಕೇಳ್ತಾರೆ, ದಿನದಲ್ಲಿ ಎಷ್ಟು ಆವರ್ತಿ ನಿಮಗೆ ಈ ರೀತಿ ಆಗುತ್ತಿದೆ ಎಂಬುದಾಗಿ ಕೇಳುವಾಗ ಅವರು ಹೇಳ್ತಾರೆ,
ಸುಮಾರು 30ರಿಂದ 40 ಸಾವಿರ ನನಗೆ ಈ ಥರ ಹೋಗೋಕೆ ಆಗ್ತದೆ ಅಂತ ಹೇಳ್ತಾರೆ. ಆ ವೈದ್ಯರಿಗೆ ಆಶ್ಚರ್ಯ ಆಗ್ತದೆ. ಒಂದು ವೇಳೆ ನಿಮಗೆ ಏನಾದರೂ ಲೂಸ್ ಮೋಷನ್ ಆ ರೀತಿ ದಿನಕ್ಕೆ 30ರಿಂದ 40 ಸಾವಿರ ಆಗ್ತಾ ಇದೆ ಅಂತಂದರೆ ನೀವು ಈ ರೀತಿ ಇರ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಒಂದು ಸುಳ್ಳು ಹೇಳುವಂಥದ್ದು, ವಾಸ್ತವಕ್ಕೆ ನಾನು ಹೇಳುವುದು ಸುಳ್ಳು ಎನ್ನುವುದನ್ನೇ ಮರೆತೋಗ್ತಿರ್ತಾರೆ ಸುಳ್ಳು ಹೇಳುವಂಥವರು. ಒಂದು ವೇಳೆ ಆ ರೀತಿಯಾಗಿ ಆ ಸುಳ್ಳು ಹೇಳುವುದಕ್ಕೆ ಅದನ್ನೇ ಅಭ್ಯಾಸ ಮಾಡಿಕೊಂಡು ಅದನ್ನು ಅಪ್ಪಿಕೊಂಡು ಜೀವಿಸ್ತಾ ಇದ್ದೇವೆ. ಒಮ್ಮೆ ನಮ್ಮನ್ನು ನಾವು ಯೋಚನೆ ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿ ಸುಳ್ಳು ಹೇಳುವಂಥ ಜನರ ಅವರ ಜೀವನದಲ್ಲಿ ನಡೆದಂಥ ಘಟನೆಗಳು ಮತ್ತು ಅದರಿಂದಾದ ಪರಿಣಾಮಗಳು ಏನು ಅಂತದನ್ನು ನಾವು ಗಮನಿಸಬೇಕಾದ್ರೆ, ಪ್ರವಾದಿಯಾಗಿರ್ತಕ್ಕಂಥ ಎಲೀಷನ ಬಳಿಯಲ್ಲಿ ಇರ್ತಕ್ಕಂಥ ಗೆಹಜಿ ಎನ್ನುವಂಥ ಸೇವಕನು, ನಾಮಾನನು, ಅರಾಮ್ಯದ ದೇಶದಿಂದ ನಾಮಾನನು ಬರ್ತಾನೆ ತನ್ನ ಕುಷ್ಠ ರೋಗದಿಂದ ಸ್ವಸ್ಥತೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಎಲೀಷನ ಬಳಿಗೆ ಬಂದಾಗ, ಆ ಎಲೀಷನು ಹೇಳಿದಂತೆ ಆತನು ಹೊಳೆಯಲ್ಲಿ 7 ಸಾರಿ ಮುಳುಗಿ ಎದ್ದ ನಂತರ ಆತನು ಸ್ವಸ್ಥತೆಯನ್ನು ಪಡೆದುಕೊಳ್ಳುತ್ತಾನೆ. ನಂತರ ಆ ಒಂದು ನಾಮಾನನು ತಂದಿರತಕ್ಕಂಥ ಬಹುಮಾನಗಳಲ್ಲಿ ಕೆಲವನ್ನು ಕೊಡಬೇಕೆಂಬುದಾಗಿ ಎಲೀಷನಿಗೆ ಕೊಡಲಿಕ್ಕೆ ಹೋಗುವಾಗ ಎಲೀಷನು ಬೇಡ, ನನಗೆ ಬೇಡ ಅಂತ ಹೇಳ್ತಾರೆ. ಆವಾಗ ನಾಮಾನನು ಹಿಂತಿರುಗಿ ಹೋಗ್ತಿರ್ಬೇಕಾದ್ರೆ ಎಲೀಷನ ಬಳಿಯಲ್ಲಿರ್ತಕ್ಕಂಥ ಸೇವಕ ಗೆಹಜಿಯು, ಅಯ್ಯೋ ನನ್ನ ಯಜಮಾನನು ಯಾಕೆ ಅವರು ಕೊಡುವಂಥ ಬಹುಮಾನಗಳನ್ನು ತೆಗೆದುಕೊಳ್ಳಲಿಲ್ಲ, ಬೆಳ್ಳಿ ಮತ್ತು ದುಸ್ತು ವಸ್ತ್ರಗಳು ಇವುಗಳನ್ನು ಯಾಕೆ ತೆಗೆದುಕೊಳ್ಳಲಿಲ್ಲ ಎಂಬುದಾಗಿ ಆತನು, ನಾನು ಅವರ ಹಿಂದೆ ಹೋಗಿ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುತ್ತೇನೆ ಎಂಬುದಾಗಿ ಆತನು ಓಡಿ ಹೋಗ್ತಾನೆ. ಆ ವಿಷಯಗಳನ್ನು 2ನೇ ಅರಸುಗಳು 5ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡುವಂಥವರಾಗುತ್ತೇವೆ. 2ನೇ ಅರಸುಗಳಲ್ಲಿ 5ನೇ ಅಧ್ಯಾಯ 25ನೇ ವಚನ ವಾಕ್ಯವು ಈ ರೀತಿ ಹೇಳುವಂಥದ್ದಾಗಿದೆ. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲೀಷನು ಅವನನ್ನು, ಗೆಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೋ ಎಂದು ನೆನೆಸುತ್ತೀಯೋ? ದ್ರವ್ಯ, ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷೆ ತೋಟಗಳು, ಕುರಿ ದನಗಳು, ದಾಸಿ ಜನವು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ನಂತರ ಮುಂದಿನ ವಚನಗಳಲ್ಲಿ, ನಾಮಾನನಿಗೆ ಹತ್ತಿದಂಥ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸಹ ಸದಾ ಹಿಡಿದಿರಲಿ ಎಂಬುದಾಗಿ ಹೇಳ್ತಾನೆ. ಆ ನಂತರ ಗೆಹಜಿಯು ಕುಷ್ಠ ಹತ್ತಿದವನಾಗಿ ಎಲೀಷನ ಸನ್ನಿಧಿಯಿಂದ ಹೊರಟು ಹೋಗ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ವೇಳೆ ನಾವು ಪ್ರಸ್ತುತ ಹೊಂದಿರತಕ್ಕಂಥ ಸ್ಥಾನಮಾನಗಳನ್ನು ಕಳೆದುಕೊಳ್ಳುವುದಕ್ಕೂ ಸಹ ನಮ್ಮ ವರ್ತನೆ ಮತ್ತು ಹೇಳುವಂಥ ಸುಳ್ಳು ಸಹ ಅದು ಕಾರಣವಾಗಬಹುದು. ದೇವರ ಸೇವಕನಾಗಿರ್ತಕ್ಕಂಥ ಪ್ರವಾದಿಯಾಗಿರ್ತಕ್ಕಂಥ ಎಲೀಷನ ಬಳಿಯಲ್ಲೇ ಇದ್ದು ಅನೇಕ ಅದ್ಭುತಗಳನ್ನು ಆತನ ಮುಖಾಂತರ ದೇವರು ಮಾಡುತ್ತಿರುವುದನ್ನು ಕಣ್ಣಾರೆ ಕಂಡಾಗಿಯೂ ಸಹ ಈ ಗೆಹಜಿಯು ಆ ಒಂದು ಲೌಕಿಕವಾಗಿರ್ತಕ್ಕಂಥ ದೇವರ ಸೇವಕನು ದೇವರ ಒಂದು ನಡೆಸುವಿಕೆಯಿಂದಾಗಿ ಜ್ಞಾನದಿಂದಾಗಿ ಆತನು ವಿಸರ್ಜಿಸಿರ್ತಕ್ಕಂಥ ವಸ್ತುಗಳನ್ನು ಆತನ ಅಪೇಕ್ಷಿಸ್ತಾನೆ. ಅದರಿಂದಾಗಿ ಆತನು ಸಂಪಾದನೆ ಮಾಡಿದ್ದು ಏನಾದರೂ ಇದೆಯಾ ಅಂತಂದರೆ ನಾವು ನೋಡ್ತೇವೆ, ಕುಷ್ಠರೋಗ. ಆತನು ಹೇಳ್ತಾನೆ, ನೀನು ಎಲ್ಲಿಗೆ ಹೋಗಿ ಬಂದಿದ್ದಿ ಎಂಬುದಾಗಿ ಗೆಹಜಿಯನ್ನು ಎಲೀಷನು ಪ್ರವಾದಿ ಕೇಳಿದರೆ, ನಾನು ಎಲ್ಲಿಗೂ ಹೋಗಲಿಲ್ಲ ಎಂಬುದಾಗಿ. ಆದರೆ ದೇವರು ಎಲೀಷನಿಗೆ ಆತನು ಹೋಗಿರ್ತಕ್ಕಂಥ ವಿಷಯಗಳನ್ನು ಆತನು ತಿಳಿಯಪಡಿಸ್ತಾನೆ. ಇವತ್ತು ನಾವು ಯಾವ ವಿಷಯಗಳನ್ನು ನಾವು ಬಚ್ಚಿಟ್ಟು ಏನನ್ನೋ ಸಂಪಾದನೆ ಮಾಡಬಲ್ಲೆ ಎಂಬುದಾಗಿ ಹೋಗ್ತಿರ್ತೇವೆ. ಅನೇಕ ವೇಳೆ ವಾಸ್ತವಕ್ಕೆ ಅದನ್ನು ಸಂಪಾದಿಸಿದ್ದೇವೆ ಎನ್ನುವಂಗೆ ಕಾಣಿಸಬಹುದು, ಆದರೆ ಅದಕ್ಕಿಂತ ಉನ್ನತವಾಗಿರ್ತಕ್ಕಂಥ ನಾವು ಕಳೆದುಕೊಳ್ಳುತ್ತೇವೆ. ಸುಳ್ಳು ಹೇಳುವುದನ್ನು ಅಭ್ಯಾಸ ಮಾಡಿಕೊಂಡಾಗ ದೇವರ ಪ್ರಸನ್ನತೆಯಿಂದ ನಾವು ದೂರ ಹೋಗುವಂಥವರಾಗಿರ್ತೇವೆ. ಅನೇಕ ವೇಳೆ ಯಾಕೆ ದೇವರ ವಾಕ್ಯವನ್ನು ಆಲಿಸಬೇಕೆನ್ನುವಂಥ ಮನಸ್ಸು ಸಹ ಬರುವುದಿಲ್ಲ ಅಂತಂದರೆ ಸುಳ್ಳು ಹೇಳುವುದನ್ನು ಅಭ್ಯಾಸ ಮಾಡಿಕೊಂಡಿರ್ತಾರೆ. ಇವತ್ತು ಆರಾಧನೆಗೆ ಬರುವುದಿಲ್ಲ ಅಂತಂದರೆ ಏನೋ ಒಂದು ಸುಳ್ಳು ಹೇಳುವಂಥದ್ದು. ಇವತ್ತು ಆ ಒಂದು ದೇವರ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಭಾಗವಹಿಸುವುದಿಲ್ಲ ಎಂಬುದು ಏನೋ ಒಂದು ಸುಳ್ಳು ಹೇಳುವಂಥದ್ದು. ಸುಳ್ಳು ಹೇಳಿ 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 ಕೊನೆಗೆ ಸೈತಾನ ಏನು ಮಾಡ್ತಾನೆ ಅಂದರೆ, ಸುಳ್ಳು ಹೇಳುವ ನೀನು ದೇವರ ವಾಕ್ಯವನ್ನು ಆಲಿಸುವುದಕ್ಕೆ ಯೋಗ್ಯಳಲ್ಲ ಎಂಬುದಾಗಿ ದೇವರ ಸನ್ನಿಧಿಯಿಂದ ದೂರ ಮಾಡುವಂಥ ಪ್ರಯತ್ನ ಸೈತಾನ ಮಾಡ್ತಾನೆ. ಸುಳ್ಳು ಆರಂಭಿಸಿರ್ತಕ್ಕಂಥದ್ದು ಯಾರು, ಎಲ್ಲಿಂದ ಇದು ಆರಂಭವಾಯಿತು ಎನ್ನುವಂಥದ್ದನ್ನು ನಾವು ನೋಡುವಾಗ ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 43ನೇ ವಚನದಲ್ಲಿ ಈ ರೀತಿ ನಾವು ಓದುವಂಥವರಾಗಿದ್ದೇವೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 43ನೇ ವಚನವು ಈ ರೀತಿ ತಿಳಿಸ್ತದೆ, ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು?
ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ ಅಂತ ಹೇಳ್ತಾನೆ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ ಸುಳ್ಳಿನ ಪಿತಾಮಹ ಸೈತಾನನಾಗಿದ್ದಾನೆ. ಸುಳ್ಳನ್ನು ಆಡುವಾಗ ಸೈತಾನನು ಆತನ ಸ್ವಭಾವಾನುಸಾರವಾಗಿ ಹೃತ್ಪೂರ್ವಕವಾಗಿ ಅಂತರಾಳದಿಂದ ಆತನು ಸುಳ್ಳನ್ನು ಆಡ್ತಾನೆ. ಸೈತಾನನು ಆ ಸುಳ್ಳು ಆಡಬೇಕಾದ್ರೆ ಈತನು ಸುಳ್ಳು ಹೇಳುತ್ತಿದ್ದಾನೆ ಎನ್ನುವಂಥದ್ದು ಕೇಳುವಂಥವ್ರಿಗೆ ಅರ್ಥ ಆಗುವುದಿಲ್ಲ. ಆ ರೀತಿ ಸುಳ್ಳು ಹೇಳ್ತಾನೆ. ಅವಳ ಬಳಿಗೆ ಬಂದು ಆತನು ಹೇಳ್ತಾನೆ, ದೇವರು ಇದನ್ನು ತಿನ್ನಬಾರದು ಎಂಬುದಾಗಿ ಹೇಳಿರ್ತಕ್ಕಂಥ ಹಣ್ಣನ್ನು ಕುರಿತಾಗಿ ಸೈತಾನ ಹೇಳುವಂಥದ್ದು, ನೀವು ಈ ಹಣ್ಣನ್ನು ತಿಂದರೆ ಏನಾಗುವುದಿಲ್ಲ, ನೀವು ಸಾಯುವುದಿಲ್ಲ, ಈ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತವೆ ಎಂಬುದಾಗಿ ಆತನು ಸುಳ್ಳು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಆತನು ಸುಳ್ಳು ಹೇಳುವಾಗ ಮನುಷ್ಯರನ್ನು ಮರುಳು ಮಾಡ್ತಾನೆ, ಮನುಷ್ಯರನ್ನು ಆಕರ್ಷಿಸುವಂತೆ ಮಾಡುತ್ತಾನೆ. ಒಂದು ವೇಳೆ ನಾವುಗಳು ಕ್ರಿಸ್ತನ ಎಂಬುದಾಗಿ ಕರೆಯಲ್ಪಡುವಂಥವರುಗಳು, ಅಥವಾ ಸೃಷ್ಟಿಕರ್ತನನ್ನು ಆರಾಧನೆ ಮಾಡುತ್ತಿದ್ದೇವೆ ಎಂಬುದಾಗಿ ಸೃಷ್ಟಿಕರ್ತನನ್ನು ನಾನು ಆರಾಧಿಸ್ತೇನೆ ಎಂಬುದಾಗಿ ಭಾವಿಸಿಕೊಳ್ಳುವಂಥವರು, ಅಥವಾ ಮನುಷ್ಯನಾಗಿದ್ದೇನೆ, ಮಾನವೀಯತೆಯ ಗುಣಗಳನ್ನು ಹೊಂದಿದ್ದೇನೆ ಎಂಬುದಾಗಿ ಭಾವಿಸುವಂಥ ನಾವುಗಳು ಎಷ್ಟು ಜನರನ್ನು ಸುಳ್ಳು ಹೇಳಿ ನಂಬಿಸ್ತಾ ಇದ್ದೇವೆ, ಎಷ್ಟು ಜನರನ್ನು ಸುಳ್ಳಿನಿಂದ ಮೋಸ ಮಾಡ್ತಾ ಇದ್ದೇವೆ. ಕುಟುಂಬದಲ್ಲಾಗಲಿ, ಸಮಾಜದಲ್ಲಾಗಲಿ, ಇತರೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಯಾವುದೇ ಸ್ಥಳದಲ್ಲಾಗಲಿ ಎಷ್ಟು ಜನರು ನಾವು ಮೋಸ ಮಾಡ್ತಾ ಇದ್ದೇವೆ. ಒಂದು ವೇಳೆ ಆ ರೀತಿಯಾಗಿರ್ತಕ್ಕಂಥ ಸುಳ್ಳೇ ಹೇಳುವುದೇ ನಮ್ಮ ಸ್ವಭಾವ ಆಗಿದೆಯಾದರೆ ವಾಕ್ಯದಲ್ಲಿ ಹೇಳಿದಂತೆ ಸೈತಾನನು ನಿಮ್ಮ ತಂದೆ ಎಂಬುದಾಗಿ ವಾಕ್ಯ ತಿಳಿಸ್ತದೆ. ಯಾಕಂದರೆ ಸುಳ್ಳಿಗೆ ಮೂಲ ಪಿತ್ರನು ಅಥವಾ ಮೂಲನು ಯಾರು? ಮೂಲ ಪಿತಾಮಹ ಸೈತಾನನಾಗಿದ್ದಾನೆ. ದೇವರ ಮಕ್ಕಳೆಂಬುದಾಗಿ ಕರೆಯಲ್ಪಡುವಂಥ ನಾವುಗಳು ಸೈತಾನನ ಗುಣಗಳನ್ನು ಹೊಂದಿಕೊಂಡವರಾಗಿರಬೇಕಾದರೆ ಖಂಡಿತ ಆ ಸೈತಾನ ಬರುವಂಥ ಶಿಕ್ಷೆಗೆ ಸಹ ನಾವು ಪಾಲುಕರಾಗ್ತೇವೆ. ಅನೇಕರು ದೇವರಿಗೆ ಕೊಡುವಂಥ ವಿಷಯಗಳಲ್ಲಿಯೂ ಸಹ ಅನೇಕ ವೇಳೆ ದೈವ ಸೇವಕರಿಗೆ ಗೊತ್ತಿಲ್ಲ ಎಂಬುದಾಗಿ ಅಥವಾ ಜನಗಳಿಗೆ ಗೊತ್ತಿಲ್ಲ ಎಂಬುದಾಗಿ ನಾವು ನಮ್ಮ ಇಷ್ಟಾನುಸಾರವಾಗಿ ನಡೆದುಕೊಳ್ಳುವುದು ಇರುವಂಥದ್ದಾಗಿರುತ್ತದೆ. ಒಂದು ನೆನಪಿರಬೇಕು, ಆ ಸೃಷ್ಟಿಕರ್ತನಿಗೆ ಮರೆಯಾಗಿರುವಂಥದ್ದು ಯಾವುದೂ ಇಲ್ಲ. ಆತನು ಎಲ್ಲವನ್ನು ಸಹ ಗಮನಿಸುವ ಆತನಾಗಿದ್ದಾನೆ. ನಾವು ಮನೆಯಲ್ಲಿದ್ದು ಯೋಚನೆ ಮಾಡಲಿ, ಕೆಲಸದಲ್ಲಿದ್ದು ಯೋಚನೆ ಮಾಡಲಿ, ಪ್ರತಿಯೊಂದು ಸ್ಥಳದಲ್ಲಿಯೂ ಸಹ ನಾವು ಮಾಡುವಂಥ ಯೋಚನೆಗಳು ಆತನಿಗೆ ಮರೆಯಾಗಿರುವುದಿಲ್ಲ. ಎಲ್ಲವೂ ಸಹ ಆತನು ಬಲವಂತವನಾಗಿದ್ದಾನೆ. ಆದ್ದರಿಂದ ದೇವರು ಎಲ್ಲವನ್ನು ಗಮನಿಸುತ್ತಿದ್ದಾನೆ ಎನ್ನುವಂಥದ್ದನ್ನು ನಾವು ಯಾವತ್ತೂ ಮರೆಯಬಾರದು. ಸತ್ಯವೇದದಲ್ಲಿ ಅನನೀಯ ಮತ್ತು ಸಫೈರ ಎನ್ನುವಂಥವರು ಏನು ಮಾಡ್ತಾರೆ, ಅವರಿಗೆ ಇರ್ತಕ್ಕಂಥ ಹೊಲವನ್ನು ಮಾರಿ ಬಂದಿರತಕ್ಕಂಥ ಹಣವನ್ನು ಅಪೊಸ್ತಲರ ಪಾದಗಳ ಬಳಿಯಲ್ಲಿಡುವುದಕ್ಕೆ ತಗೊಬರ್ತಾರೆ. ಅನನೀಯನು ಅಪೊಸ್ತಲರ ಬಳಿಗೆ ಬಂದಾಗ ಅಲ್ಲಿ ಪ್ರಶ್ನಿಸಲ್ಪಡುತ್ತಾನೆ. ಅದನ್ನು ನಾವು ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯದ 1ನೇ ವಚನದಿಂದ ನಾವು ಇದನ್ನು ನೋಡುವಂಥವರಾಗಿದ್ದೇವೆ. 5ನೇ ಅಧ್ಯಾಯದ 1ನೇ ವಚನದಿಂದ ಪೇತ್ರನು ಈ ಅನನೀಯನನ್ನು ಪ್ರಶ್ನಿಸ್ತಾನೆ, ನೀನು ಹೊಲವನ್ನು ಮಾರಿದ ನಂತರ ಬಂದಿರತಕ್ಕಂಥ ಹಣವನ್ನು ಇಲ್ಲಿ ತಂದಿದ್ದೀಯಲ್ಲ, ಇಷ್ಟೇ ಹಣಕ್ಕೆ ನೀನು ಆ ಹೊಲವನ್ನು ಮಾರಿದ್ದೀಯ ಎಂಬುದಾಗಿ ಪ್ರಶ್ನಿಸುವಾಗ ಆತನು ಅದು ಅಷ್ಟೇ ಎಂಬುದಾಗಿ ಆತನು ನಂತರ ಅದನ್ನು ತಿಳಿಸುವಂಥದ್ದು. ಆತನು ಹೇಳುವಂಥ ಒಂದು ಸುಳ್ಳು ಯಾವುದರಿಂದ ಎಂಬುದಾಗಿ ನಾವು ವಾಕ್ಯವನ್ನು ಓದಬೇಕಾದ್ರೆ 3ನೇ ವಚನದಲ್ಲಿ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 3ನೇ ವಚನದಲ್ಲಿ ಪೇತ್ರನು ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿಯೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡದಿ ಅಂದನು. ಅನನೀಯನು ಸುಳ್ಳು ಹೇಳ್ತಾನೆ. ನಾನು ಹೊಲವನ್ನು ಇಷ್ಟೇ ಹಣಕ್ಕೆ ಮಾರಿದ್ದೇನೆಂಬುದಾಗಿ ಹೇಳಿ ಹೊಲವನ್ನು ಮಾರಿದ ನಂತರ ಬಂದ ಹಣವನ್ನು ಅದರಲ್ಲಿ ಸ್ವಲ್ಪವನ್ನು ಬಚ್ಚಿಟ್ಟುಕೊಂಡು ಸ್ವಲ್ಪವನ್ನು ತಂದು ಕೊಟ್ಟು ಎಲ್ಲವನ್ನೂ ನಾನು ಕೊಟ್ಟಿದ್ದೇನೆಂಬುದಾಗಿ ಸುಳ್ಳು ಹೇಳ್ತಾನೆ. ನಾವು ಸುಳ್ಳು ಹೇಳುವಾಗ ಮನುಷ್ಯರಿಗೆ ಮಾತ್ರವಲ್ಲ, ಅದು ದೇವರಿಗೆ ಸುಳ್ಳು ಆಡುವಂಥವರಾಗಿದ್ದೇವೆ.
ದೇವರ ವಿಷಯಗಳಲ್ಲಿ ನಾವು ಸುಳ್ಳಾಡುವಾಗ, ದೇವರ ಮಕ್ಕಳೊಂದಿಗೆ ಸುಳ್ಳಾಡುವಾಗ, ದೇವರ ಸೇವಕರೊಂದಿಗೆ ಸುಳ್ಳಾಡುವಾಗ ಅದರ ಒಂದು ಸುಳ್ಳಿನ ಇಂದ ಬಂದಂಥ ಪರಿಣಾಮ ಏನು ಅಂತಂದರೆ ಆತನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ನಂತರ 7ನೇ ವಚನದಿಂದ ನಾವು ಓದಬೇಕಾದ್ರೆ ಅನನೀಯನ ಧರ್ಮಪತ್ನಿ ಬರ್ತಾರೆ. ಅವರು ಸಹ ಸಫೈರ್ಯಳು, ಅವರು ಸಹ ಸಾವನ್ನಪ್ತಾರೆ, ಅವರು ಸಹ ಸುಳ್ಳು ಹೇಳ್ತಾರೆ, ಹೌದು ನಾವು ಇಷ್ಟಕ್ಕೆ ನಾವು ಮಾರಿದ್ದೇವೆ ಎಂಬುದಾಗಿ. ನೋಡಿ, ಈ ಒಂದು ಸುಳ್ಳು ಎನ್ನುವಂಥದ್ದು ಮನುಷ್ಯನ ಜೀವವನ್ನೇ ಅದು ತೆಗೆಯುವುದಕ್ಕೆ ನಡೆಸುತ್ತದೆ. ಯಾರಾದರೂ ನಮ್ಮನ್ನು ನಂಬಿರುವಂಥವರು ನಾನು ಏನು ಹೇಳಿದರೂ ಸಹ ಅವರು ಕೇಳ್ತಾ ಇದ್ದಾರೆ ಅಂಥೇಳಿ ಆ ಸುಳ್ಳನ್ನೇ ನಾನು ಹೇಳುತ್ತೇನೆ, ಇದೇ ನನ್ನ ಜೀವನ, ಇದೇ ನನ್ನ ಸುಳ್ಳಿನ ಸಾಮ್ರಾಜ್ಯದಲ್ಲಿ ನಾನೇ ರಾಜನು ಎಂಬುವಂತೆ ಮೆರೆಯುತ್ತಿರುವುದಾದರೆ ಖಂಡಿತ ಆ ಸೃಷ್ಟಿಕರ್ತನೆಲ್ಲವನ್ನು ಗಮನಿಸಿದ್ದಾನೆ. ಆತನಿಗೆ ಮರೆಯಾಗಿರುವಂಥದ್ದು ಯಾವುದೂ ಇಲ್ಲ ಎನ್ನುವಂಥದ್ದನ್ನು ಒಮ್ಮೆ ನಾವು ಗಮನಿಸಬೇಕಾಗಿದೆ. ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ಒಬ್ಬ ವ್ಯಕ್ತಿ ಎಲ್ಲವನ್ನು ನಂಬುತ್ತಿದ್ದಾನೆಂಬುದಾಗಿ ನಾವು ಸುಳ್ಳು ಹೇಳ್ತಾ ಇದ್ದೇವೆ ಎಂದರೆ ಆ ವ್ಯಕ್ತಿ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ನಾವು ಕೊಲ್ಲುತ್ತಿದ್ದೇವೆ ಎಂಬುದರ ಅರ್ಥ. ವಿಶ್ವಾಸ ದ್ರೋಹ ಮಾಡುತ್ತಿದ್ದೇವೆ ಎಂಬುದಾಗಿ ಅರ್ಥ. ಅಷ್ಟು ಮಾತ್ರವಲ್ಲ, ಆ ವ್ಯಕ್ತಿಯನ್ನು ನಾವು ಹೀಯಾಳಿಸುತ್ತಿದ್ದೇವೆ. ಸರ್ವೋನ್ನತ ಸ್ಥಳದಲ್ಲಿ ವಾಸ ಮಾಡುವ ಆತನು ಯೇಸು ಕ್ರಿಸ್ತನು, ಆತನು ಸತ್ಯವಂತನು, ಆತನಿಗೆ ಸರ್ವವೂ ಸಹ ಗೊತ್ತಿದೆ. ಅದೆಷ್ಟು ಸಾರಿ ಅನೇಕ ವೇಳೆ ಯಾರ್ಯಾರೊಂದಿಗೆ ನಾವು ಸುಳ್ಳನ್ನು ಹೇಳಿ ಜೀವನವನ್ನು ನಡೆಸುತ್ತಿದ್ದೇವೆ. ಈ ಸುಳ್ಳನ್ನು ಹೇಳುವುದರಿಂದ ಪ್ರಾಣಗಳನ್ನು ಕಳೆದುಕೊಂಡವರು ಇದ್ದಾರೆ, ನಾವು ವಾಕ್ಯದಲ್ಲಿ ನೋಡಿದ್ದೇವೆ. ಮತ್ತು ಆ ಕುಷ್ಠರೋಗವನ್ನು ತಂದುಕೊಂಡಿರ್ತಕ್ಕಂಥಂದರೆ ಈ ಲೌಕಿಕವಾಗಿರ್ತಕ್ಕಂಥ ಆಶೀರ್ವಾದಗಳನ್ನು ಕಳೆದುಕೊಂಡವರಿದ್ದಾರೆ, ಮತ್ತು ದೇವರ ಪ್ರಸನ್ನತೆಯಿಂದ ಹೊರಹೋದವರಿದ್ದಾರೆ, ಪ್ರಾಣಗಳನ್ನು ಕಳೆದುಕೊಂಡವರಿದ್ದಾರೆ. ನಮಗೂ ಸಹ ಒಂದು ವೇಳೆ ಅದೇ ರೀತಿಯಾದಂಥ ಜೀವನವನ್ನು ನಡೆಸುತ್ತೇನೆ ಎನ್ನುವುದಾದರೆ ಖಂಡಿತ ಈ ಲೋಕದಲ್ಲಿ ಯಾವಾಗ ನಮ್ಮ ಜೀವನವು ಮುಕ್ತಾಯವಾಗುತ್ತದೆ ನಮಗೆ ಗೊತ್ತಿಲ್ಲ. ಅಷ್ಟು ಮಾತ್ರವಲ್ಲದೆ ದೇವರಿಂದ ಬರುವ ಆಶೀರ್ವಾದಗಳನ್ನು ನಾವು ಕಳೆದುಕೊಳ್ಳುತ್ತೇವೆ. ಈ ಸುಳ್ಳು ಹೇಳುವ ವಿಷಯ ಜನರ ಕುರಿತಾಗಿ ಸತ್ಯವೇದದಲ್ಲಿ ತಿಳಿಸುತ್ತದೆ. ಪ್ರಕಟಣೆಯ ಗ್ರಂಥ 21ನೇ ಅಧ್ಯಾಯ 8ನೇ ವಚನ. ಪ್ರಕಟಣೆಯ ಗ್ರಂಥ 21ನೇ ಅಧ್ಯಾಯ 8ನೇ ವಚನದಲ್ಲಿ, ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದುದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅದು 2ನೇ ಮರಣವು ಎಂದು ನನಗೆ ಹೇಳಿತು. ಸುಳ್ಳು ಹೇಳುವುದರಿಂದ ಮಾಡುವಂಥ ಸಂಪಾದನೆ ಏನಾದರೂ ಇದೆಯಾ ಅಂತಂದರೆ ಈ ಲೋಕದಲ್ಲಿ ಏನೋ ಅಲ್ಪ ಸ್ವಲ್ಪ ಸಂಪಾದನೆ ಮಾಡಬಹುದು, ಆದರೆ ನಿಜವಾದಂಥದ್ದು ಏನಾದರೂ ನಮಗೆ ಸಿಗುತ್ತದೆ ಅಂತಂದರೆ ಅದು 2ನೇ ಮರಣ. ಒಮ್ಮೆ ಆ ಒಂದು 2ನೇ ಮರಣಕ್ಕೆ ನಾವು ಬಾಧ್ಯಸ್ಥರು ಆಗಿದ್ದೇವೆ ಅಂದರೆ ಇನ್ನು ನಾವು ಅದರಿಂದ ಹೊರಬರುವುದು ಸಾಧ್ಯವೇ ಇಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರತಕ್ಕಂಥ ಉದ್ದೇಶವೂ ಸಹ ನಮ್ಮನ್ನು ಆ 2ನೇ ಮರಣ ನರಕದಿಂದ ತಪ್ಪಿಸಬೇಕೆಂಬುದಾಗಿ ಆತನ ಈ ಲೋಕಕ್ಕೆ ಬಂದಿದ್ದಾನೆ. ಆದರೆ ಈ ಸುಳ್ಳಿನ ಪಿತಾಮಹನಾಗಿರ್ತಕ್ಕಂಥ ಸೈತಾನನನ್ನು ನಾವು ಹಿಂಬಾಲಿಸಿ ಆತನ ಹೆಜ್ಜೆ ಜಾಡಿನಲ್ಲಿ ನಡೆದು ಆತನನ್ನು ಮೆಚ್ಚಿಸುತ್ತಾ ಯಾವಾಗ ನಾವು ಸುಳ್ಳನ್ನು ಹೆಚ್ಚಾಗಿ ಹೇಳುತ್ತೇವೋ, ಯಾವಾಗ ನಾವು ಸುಳ್ಳನ್ನು ಅದನ್ನು ಪ್ರೀತಿಸ್ತೇವೋ, ಸುಳ್ಳನ್ನು ಹೇಳ್ತಾ ಇದ್ದೇವೋ, ಆವಾಗ ಸೈತಾನನು ಮೆರೆಯುತ್ತಾನೆ, ಸಂತೋಷ ಪಡುವಂಥವನಾಗಿದ್ದಾನೆ. ನೋಡು, ಇವರು ನನ್ನ ಪುತ್ರ ಪೌತ್ರಿಯರು, ನನ್ನ ಮಕ್ಕಳು ಇವರು, ಯಾಕೆ ಹೇಳಿ, ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ. ನಾನು ಸುಳ್ಳು ಹೇಳ್ತೇನೆ, ಅದಕ್ಕೆ ಇವರು ಸಹ ಸುಳ್ಳು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾನೆ. ದೇವರು ಆ ಒಂದು ನರಕದಿಂದ ತಪ್ಪಿಸೋದಕ್ಕೆ ಈ ಲೋಕಕ್ಕೆ ಬಂದಿದ್ದಾನೆ. ನಾವು ಆ ಒಂದು ಸೃಷ್ಟಿಕರ್ತನಿಂದ ಬರುವಂಥ ಜೀವಕ್ಕೆ ದೂರವಾಗಿ ಹೋಗುವಂಥ ಕ್ರಿಯೆಗಳನ್ನು ಮಾಡುವುದಾದರೆ ಖಂಡಿತ ಆ ಕ್ರಿಸ್ತನು ಮಾಡಿರ್ತಕ್ಕಂಥ ಶಿಲುಬೆಯಲ್ಲಿ ಮಾಡಿರ್ತಕ್ಕಂಥ ಆ ಪ್ರಾಣ ತ್ಯಾಗಕ್ಕೆ ನಾವು ದ್ರೋಹ ಮಾಡಿದವರಾಗಿರುತ್ತೇವೆ. ಈ ಲೋಕದಲ್ಲಿ ಅನೇಕರು ಸಹ ಸುಳ್ಳು ಹೇಳದೆ ಜೀವನ ನಡೆಸುವುದು ಸಾಧ್ಯವಿಲ್ಲ ಎಂಬುದಾಗಿ ಭಾವಿಸಿಕೊಂಡು ಊಹೆ ಮಾಡಿಕೊಂಡು ಲೋಕದೊಂದಿಗೆ ಒಂದಾಗಿ ಹೋಗಿರುವಂಥದ್ದನ್ನು ನಾವು ಗಮನಿಸಿರಬಹುದು. ಆದರೆ ಸತ್ಯವೇದದಲ್ಲಿ ತಿಳಿಸುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಬೆಳಕೆ ಕತ್ತಲಾದರೆ ಅದಕ್ಕೆ ಇನ್ಯಾವುದರಿಂದ ಆ ಬೆಳಕು ಬರುವುದಕ್ಕೆ ಸಾಧ್ಯ? ಇರಬೇಕೆಂಬುದಾಗಿ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿರಬೇಕಾದರೆ ನಾವೇ ಈ ಲೋಕದೊಂದಿಗೆ ರಾಜಿ ಮಾಡಿಕೊಂಡರೆ, ಲೋಕದವರ ಹಾಗೆ ನಾವು ಜೀವನ ಮಾಡಿದರೆ
ಯಾವ ರೀತಿ ನಾವು ಇನ್ನೊಬ್ಬರಿಗೆ ಸೃಷ್ಟಿಕರ್ತನ ಸತ್ಯ ದೇವರನ್ನು ಕುರಿತಾಗಿ ನಾವು ಸಾಕ್ಷಿ ಕೊಡಲಿಕ್ಕೆ ಸಾಧ್ಯ ಮತ್ತು ಆತನು ನಮಗಾಗಿ ಸಿದ್ಧ ಮಾಡಿರ್ತಕ್ಕಂಥ ಪರಲೋಕ ರಾಜ್ಯವನ್ನು ಸೇರಲಿಕ್ಕೆ ಸಾಧ್ಯವಾಗುತ್ತದೆ. ಒಮ್ಮೆ ಯೋಚನೆ ಮಾಡೋಣ. ಮರಣದಿಂದ ತಪ್ಪಿಸುವಂತಹ ಸೃಷ್ಟಿಕರ್ತನು, ಅನೇಕ ರೋಗ ರುಜಿನ ಇದ್ದವರನ್ನು ಸ್ವಸ್ಥ ಮಾಡಿರ್ತಕ್ಕಂತಹ ಸೃಷ್ಟಿಕರ್ತನು, ಸ್ವತಃ ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದು ನಮಗಾಗಿ ಪ್ರಾಣವನ್ನು ಬಲಿಯಾಗಿ ಅರ್ಪಿಸಿರ್ತಕ್ಕಂಥ ಸೃಷ್ಟಿಕರ್ತನು, ನಾವು ಎದುರಿಸುವಂಥ ಕಷ್ಟ ಸಂದಿಗ್ಧವಾಗಿರ್ತಕ್ಕಂಥ ಸಂದರ್ಭಗಳಿಂದ ತಪ್ಪಿಸುವುದಕ್ಕೆ ಆತನು ಶಕ್ತನಲ್ಲವೇ? ಸುಳ್ಳನ್ನು ಹೇಳುತ್ತಾ ಅದರಲ್ಲೇ ನಾನು ಇನ್ನೂ ಜೀವನವನ್ನು ನಡೆಸುತ್ತಿದ್ದೇನೆ, ದೇವರೇ ಈಗಲಿಂದಾದರೂ ಸಹ ನಾನು ಅದರಿಂದ ಹೊರಬರುವುದಕ್ಕೆ ನಾನು ಬಯಸುತ್ತೇನೆ, ಅದು ನಿಮ್ಮ ಸಹಾಯದಿಂದ ಮಾತ್ರ ನನಗೆ ಸಹಾಯ ಮಾಡಿ ಎಂಬುದಾಗಿ ನಾವು ಕೇಳುವಾಗ ಖಂಡಿತ ಆದರೂ ನಮಗೆ ಸಹಾಯವನ್ನು ಮಾಡುವಂಥವರಾಗಿದ್ದಾರೆ. ಈ ಲೋಕದಲ್ಲಿನ ಅಲ್ಪಾಯುಷ್ಯದಲ್ಲಿ ಯಾವ ರೀತಿಯಾದರೂ ಬದುಕಬಹುದು, ನಾನು ಬದುಕುತ್ತೇನೆ ಎಂಬುವಂಥ ಹಠಮಾರಿತನದಿಂದ ನಾವು ಮುನ್ನಡೆಯುವುದಾದರೆ ನಮ್ಮ ಸ್ವನಾಶನಕ್ಕೆ ನಾವೇ ನಾಂದಿ ಹೂಡಿದವರಾಗುತ್ತೇವೆ. ಆತನ ವಾಕ್ಯವು ಸತ್ಯವಾಗಿದೆ, ಆತನ ಮಾತುಗಳು ಸತ್ಯವಾದವುಗಳಾಗಿವೆ. ಆತನನ್ನು ಹಿಂಬಾಲಿಸುವಂಥ ನಾವುಗಳು ಸಹ ಆತನು ಇದ್ದ ಹಾಗೆ, ಆತನು ನಡೆದ ಹಾಗೆ, ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂಬುದಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ಜೀವಿಸಿ ಆತನು ನಮಗೆ ಬೋಧನೆಯನ್ನು ಮಾಡಿ ವಾಕ್ಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ಆತನು ವಾಕ್ಯಗಳನ್ನು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಿಸಿ ಇಂದು ನಮ್ಮೊಂದಿಗೆ ಆತನ ವಾಕ್ಯದ ಮುಖಾಂತರ ಮಾತನಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿ ಆ ಒಂದು ಸುಳ್ಳಿನ ಪಿತಾಮಹನ ಆ ಬಲೆಯಿಂದ ಹೊರಬರುವ ಹಾಗೆ ನಾವು ಆತನನ್ನು ಬೇಡಿಕೊಳ್ಳುವಾಗ ಖಂಡಿತ ನಮಗೆ ಅವರು ಸಹಾಯವನ್ನು ಕೊಡುವಂಥವರಾಗಿದ್ದಾರೆ. ಆ ಒಂದು ಸುಳ್ಳಿನ ವಂಚನೆಯಿಂದ, ಆ ಒಂದು ಸುಳ್ಳಿನ ಬಂಧನದಿಂದ ಆತನೊಬ್ಬನೇ ಮಾತ್ರ ನಮಗೆ ಬಿಡಿಸಲಿಕ್ಕೆ ಸಾಧ್ಯವಾಗ್ತದೆ. ಇನ್ಯಾರೂ ಸಹ ಅದರಿಂದ ನಮಗೆ ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ಹೆಚ್ಚಾಗಿ ಸುಳ್ಳಿನ ಅಭ್ಯಾಸ ಮಾಡಿಕೊಂಡಾಗ ಏನಾಗುತ್ತದೆ ಅಂತಂದರೆ, ನಮ್ಮಲ್ಲಿ ಒಂದು ಭಯದ ವಾತಾವರಣ ಉದ್ಭವ ಆಗ್ತದೆ. ಆದಾಮ ಅವರು ದೇವರು ಹೇಳಿರ್ತಕ್ಕಂಥದ್ದನ್ನು ತಿನ್ನಬಾರದೆನ್ನುವಂಥ ಹಣ್ಣನ್ನು ತಿಂದ ನಂತರ ಅವರು ಅಡಿಕೊಳ್ತಾರೆ. ಭಯವೂ ಅವರಲ್ಲಿ ಬಂತು. ತಪ್ಪು ಮಾಡಿದಾಗ ಅವಾಗ ಏನಾಗ್ತದೆ, ಸುಳ್ಳು ಹೇಳಬೇಕಾಯಿತು. ಅದಕ್ಕೆ ಅವರಿಗೆ ಭಯ ಉಂಟಾಯಿತು, ನಾನು ದೇವರು ಹೇಳಿದ್ದನ್ನು ಮಾಡಲಿಲ್ವಾ ಅಲ್ವಾ ಎಂಬುದಾಗಿ. ಇವತ್ತು ಸತ್ಯವೇದವು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ವಾಕ್ಯಾನುಸಾರವಾಗಿ ನಾನು ನಡೆಯುವುದಕ್ಕೆ ಮನಸ್ಸಿಲ್ಲ ಎಂಬುದಾದರೆ ಖಂಡಿತ ಆ ಸುಳ್ಳು ಹೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತೇನೆ, ಹೇಗೂ ಅಭ್ಯಾಸವಾಗಿದೆ ಅದರಂತೆ ನಾನು ನಡೆಯುತ್ತೇನೆ ಅಂದರೆ ಖಂಡಿತ ಆ ಭಯವು ನಮ್ಮಲ್ಲಿ ಯಾವಾಗಲೂ ಇರುವಂಥದ್ದಾಗಿದೆ. ನೋಡಿ, ಸುಳ್ಳು ಹೇಳುವಂಥವ್ರು ಯಾವಾಗ ನಾನು ಹೇಳಿರ್ತಕ್ಕಂಥ ಸುಳ್ಳು ಹೊರಬರುತ್ತದೆ ಎಂಬುದಾಗಿ ಭಯದಿಂದ ಇರ್ತಾರೆ. ಸತ್ಯವನ್ನು ಹೇಳಿರ್ತಕ್ಕಂಥವ್ರು ಆವತ್ತು ನಂಬದಿದ್ದರೂ ಸಹ ಒಂದಲ್ಲ ಒಂದಿನ ಸತ್ಯ ಹೊರಗಡೆ ಬರುತ್ತದೆ, ನಂಬುತ್ತಾರೆ ಎನ್ನುವಂಥದ್ದು ಆಗಿರ್ತಾರೆ. ಸತ್ಯವಂತನನ್ನು ಹಿಂಬಾಲಿಸುವಂಥ ನಾವುಗಳು ಸತ್ಯವನ್ನು ಅನುಸರಿಸುವಂತೆ, ಸತ್ಯವನ್ನು ಹೇಳುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ ಎಂಬುವಂಥದ್ದು ನಮ್ಮ ಪ್ರಾರ್ಥನೆ. ನಿಮಗೂ ಸಹ ದೇವರು ಸಹಾಯ ಮಾಡುವಂತೆ ದೇವರು ನಿಮ್ಮನ್ನು ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯೇಸುವೇ, ಸತ್ಯವಂತರಾಗಿರುವಂಥ ನಿಮ್ಮ ಹೆಜ್ಜೆ ಜಾಡಲ್ಲಿ ನಡೆಯುವಂಥ ನಾವುಗಳು ಸತ್ಯವನ್ನು ಹೇಳುವ ಹಾಗೆ ನಮಗೆ ಬೇಕಾದ ಜ್ಞಾನ ವಿವೇಚನೆ ದಯಪಾಲಿಸಿ ನಡೆಸಿರಿ. ನಾವು ಸುಳ್ಳಿನ ಪಿತಾಮಹನಾಗಿರ್ತಕ್ಕಂಥ ಸೈತಾನನ ಪುತ್ರ ಪೌತ್ರರು ಆಗದಂತೆ ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟ ನಾವುಗಳು ಯೇಸುವೆ ನಿಮ್ಮ ಚಿತ್ತಾನುಸಾರ ನಡೆಯುವಂಥ ಸಹಾಯ ನಡೆಸಿರಿ. ತಂದೆಯಾದ ದೇವ, ನಿಮ್ಮ ಮಕ್ಕಳಾಗಿ ನಾವು ಜೀವಿಸುವಂಥ ಸಹಾಯ ನಡೆಸಿರಿ. ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್, ಆಮೇನ್.